ಮೊನ್ನೆ ಅಹಮದಾಬಾದ್ನಲ್ಲಿ 4 ಉಗ್ರರ ಬಂಧನವಾಗಿತ್ತು. ಹಾಗಾಗಿ ಇವತ್ತು ನಡೆಯಬೇಕಾದ ಅಭ್ಯಾಸ ಪಂದ್ಯ ಅಂದರೆ ಅವರೇನು ಪ್ರಾಕ್ಟೀಸ್ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ, ಆ ಅಭ್ಯಾಸ ಪಂದ್ಯವೇ ರದ್ದಾಗಿದೆ. ಸೊ ಹಾಗಾಗಿ ಇದು ಉಗ್ರರ ಬೆದರಿಕೆ. ಹೈ ಸೆಕ್ಯೂರಿಟಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಅಭ್ಯಾಸ ಪಂದ್ಯವೇ ನಡೀಲಿಲ್ಲ. ಅಂದರೆ ಅಭ್ಯಾಸ ಪಂದ್ಯ ಅಲ್ಲ, ಅಭ್ಯಾಸ ನಡೀಲಿಲ್ಲ. RCB ಆಟಗಾರ ಅಭ್ಯಾಸ ರದ್ದಾಗಿದೆ. ಮೋದಿ ಸ್ಟೇಡಿಯಂಗೆ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ 2ನೇ ಕ್ವಾಲಿಫೈಯರ್ ಪಂದ್ಯ ಹಿನ್ನೆಲೆ ಇಂದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ RCB ಮ್ಯಾಚ್. ಬೆಳಗ್ಗೆ ಒಂದು ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಕ್ರಿಕೆಟಿಗರು. ಆದರೆ ಮೊನ್ನೆ ಅಹಮದಾಬಾದ್ನಲ್ಲಿ 4 ಉಗ್ರರ ಬಂಧನ ಮತ್ತು ಒಂದು ರೀತಿಯಲ್ಲಿ ಬೆದರಿಕೆಯನ್ನು ಬಂದಿತ್ತು ವಿರಾಟ್ ಕೊಹ್ಲಿಗೆ. ಹಾಗಾಗಿ ಇಡೀ RCB ತಂಡವೇ ಇವತ್ತು ಬೆಳಗ್ಗೆ ನೆಟ್ ಪ್ರಾಕ್ಟೀಸ್ ಮಾಡಲಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ವಿರಾಟ್ ಕೊಹ್ಲಿಗೆ ಬೆದರಿಕೆ ಬಂದಿತ್ತು. 4 ಉಗ್ರರು ಅಹಮದಾಬಾದ್ನಲ್ಲಿ ಬಂಧನವಾಗಿತ್ತು. ಈ ಹಿಂದೆ ಕೋಲ್ಕತ್ತಾದಲ್ಲಿರುವಂತಹ ಸ್ಟೇಡಿಯಂ ಅತಿ ದೊಡ್ಡ ಸ್ಟೇಡಿಯಂ ಆಗಿತ್ತು. ಯಾವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಇದೀಗ ಅತಿ ದೊಡ್ಡ ಸ್ಟೇಡಿಯಂ. ನನ್ನ ಕಲೀಗ್ ಸುಮಾ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುಮಾ ಅವರೇ, ನೆಟ್ ಪ್ರಾಕ್ಟೀಸ್ಗೂ ಅಂತ ಒಂದು ಆತಂಕ ಉಂಟಾಗಿದೆ ಅಂತಂದರೆ, ಬೆಳಗ್ಗೆ ಮಾಡುವಂಥ ಒಂದು ನೆಟ್ ಪ್ರಾಕ್ಟೀಸ್ ಇಷ್ಟೆಲ್ಲ ಭದ್ರತೆಗಳಿರುತ್ತೆ, ನೆಟ್ ಪ್ರಾಕ್ಟೀಸೇ ಇವತ್ತು ಆಗಲಿಲ್ಲ, RCBಯ ನೆಟ್ ಪ್ರಾಕ್ಟೀಸ್ ರದ್ದಾಗಿದೆ ಅಂತಂದರೆ ಯಾವೆಲ್ಲ ಭೀತಿಯಲ್ಲಿ ಇವತ್ತು ಮ್ಯಾಚಲ್ಲಿ ನಡೀತಾ ಇದೆ ಅಂತ ನಾವು ಊಹಿಸ್ಕೋಬೋದು? ಜಯಪ್ರಕಾಶ್ ಶೆಟ್ರೆ, ಮೊನ್ನೆ ಅಂದ್ರೆ ಸೋಮವಾರ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ 4 ಶಂಕಿತ ಉಗ್ರರನ್ನ ಪೊಲೀಸರು ಬಂಧಿಸಿದ್ರು. ಜೊತೆಗೆ ಅವರ ಅಡಗು ತಾಣಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಆಗ ಅಲ್ಲಿ ಕೆಲವು ಪೊಲೀಸರಿಗೆ ಶಸ್ತ್ರಾಸ್ತ್ರಗಳು, ಅನುಮಾನಾಸ್ಪದ ವಿಡಿಯೋಗಳು ಮತ್ತು ಪಠ್ಯ ಸಂದೇಶಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಕರೆಕ್ಟ್ ಆಗಿ 7:30ಕ್ಕೆ RCB ಮತ್ತೆ RR ನಡುವೆ ಎಲಿಮಿನೇಟರ್ ಮ್ಯಾಚ್ ಇದೆ. ಹೀಗಾಗಿ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಜೊತೆಗೆ ಕೊಹ್ಲಿಗೂ ಕೂಡ ಬೆದರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೊಹ್ಲಿ ಮತ್ತೆ ಉಳಿದ ಆಟಗಾರರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಜೊತೆಗೆ ಕೊಹ್ಲಿ ನಮ್ಮ ದೇಶದ ಸಂಪತ್ತು. ಕೊಹ್ಲಿ ಜೊತೆಗೆ ಬೇರೆ ಆಟಗಾರರಿಗೂ ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಇನ್ನು ನಿನ್ನೆ ಪಂದ್ಯಕ್ಕೂ ಹಿಂದಿನ ದಿನ 2 ತಂಡಗಳು ಕೂಡ ಪ್ರಾಕ್ಟೀಸ್ ಅನ್ನ ನಡೆಸ್ತವೆ, ಜೊತೆಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತವೆ. ಅದೆರಡನ್ನೂ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಜೊತೆಗೆ ಆಟಗಾರರು ಉಳ್ಕೊಂಡಿರುವಂತಹ ಹೋಟೆಲ್ಗಳಿಗೂ ಕೂಡ ಈ ಹಿಂದೆ ಕೂಡ ಯಾವಾಗಲೂ ಸೆಕ್ಯೂರಿಟಿಯನ್ನ ನೀಡ್ತಾರೆ, ಅದಕ್ಕಿಂತ ಹೆಚ್ಚಿನ ಸೆಕ್ಯೂರಿಟಿಯನ್ನ ನೀಡಲಾಗುತ್ತೆ. ಜೊತೆಗೆ ಹೋಟೆಲ್ನಿಂದ ಆಟಗಾರರು ಸ್ಟೇಡಿಯಂಗೆ ಬರುವಾಗ್ಲೂ ಕೂಡ ಬೆಂಗಾವಲು ಪಡೆ, ಬಸ್ಸಿನ ಹಿಂದೆ ಬೆಂಗಾವಲು ಪಡೆ ಕೂಡ ಬರ್ತಾ ಇದೆ. ಅಹಮದಾಬಾದ್ ಸ್ಟೇಡಿಯಂಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಒಂದೇ ಒಂದು ದೃಷ್ಟಿ ಅಂದ್ರೆ 4 ಉಗ್ರರು ಸಿಕ್ಕಿದ್ದಾರೆ. ಜೊತೆಗೆ IPL ಮ್ಯಾಚ್ ಇದೆ, ಅದರಲ್ಲೂ RCB ಮ್ಯಾಚ್ ಇದೆ. RCB ಮ್ಯಾಚ್ ಗಿಂತ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ. ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೆಚ್ಚಿನ ಸೆಕ್ಯೂರಿಟಿಯನ್ನ ನಿಯೋಜಿಸಲಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.